ನೆಕ್ಸ್ಟು ಏನು ಮಾಡೋದು ಅಂತಂದರೆ ಆ ಟೊಮಾಟೊಗಳು ಮಾಡೋದು, ಹೀರೆ ಗಿಡ ಮಾಡೋದು, ಆಗಲು ಗಿಡ ಮಾಡೋದು, ಯಾವಾಗೂ ಕಡ್ಡಿ ಉಣ್ಸೋಕ್ಕಾಗಲ್ಲ ಅಂದ್ಬಿಟ್ಟು ದ್ರಾಕ್ಷಿ ಚಪ್ರ ಮಾಡ್ಸೋಣ ಅಂದ್ಬಿಟ್ಟು ದ್ರಾಕ್ಷಿ ಚಪ್ರನ ಎಲ್ಲ 9 ಅಡಿ ಕೂಚ ಹೊಡಿಸಿ ಕಂಬಿ ತರಿಸಿ ಕಂಬಿ ದ್ರಾಕ್ಷಿ ಎಲ್ಲ ದೇವನಹಳ್ಳಿ ಕಡೆ ಹೋಗಿ ನೋಡ್ಕೊಂಡು, ಮೊದಲು ನಮ್ಮ ಏರಿಯೆಲ್ಲ ಇರಲಿಲ್ಲ, ದೇವನಹಳ್ಳಿ ಕಡೆ ಎಲ್ಲ ಹೋಗಿ ನೋಡ್ಕೊಂಬಂದು ಆ ದ್ರಾಕ್ಷಿ ಚಪ್ರನ ಮಾಡ್ದೋ. ಈಗ ಆ ಒಂದೊಂದೇ ಸ್ವಲ್ಪ ಒಂದು 4 ಎಕರೆ ದ್ರಾಕ್ಷಿನೂ ಮಾಡಿದ್ವಿ. ಆ ಕರೆ ದ್ರಾಕ್ಷಿ ಅಂದರೆ ಬೆಂಗಳೂರು ಬ್ಲೂ ಅಂತಾರೆ. ಸುಮಾರು ಒಂದು 5 ವರ್ಷ 6 ವರ್ಷ ನಾವು ಮಾಡಿ ನೋಡ್ದೋ. ಏನು ಕೆಲವು ಅದಕ್ಕೆ ಮಾರ್ಕೆಟ್ ಇಲ್ಲ. ಯಾರಾದರೂ ದಳ್ಳಾಳಿಗಳು ಬ್ರೋಕರ್ಗಳು ಬರಬೇಕು, ನೋಡಪ್ಪ ಇಷ್ಟು ರೇಟ್ ಅದೇ ಅಂತಂದರೆ ಅಷ್ಟು ರೇಟ್ ಮಾತ್ರ ನಾವು ಕೊಡಬೇಕು. ಕೆಲವು ಅರ್ಧ ಕೊಡ್ತಾರೆ, ಅರ್ಧ ಅಲ್ಲೇ ರೇಟ್ ಇಲ್ಲ ರೀ ಜ್ಯೂಸಿಗೆ ಹೊಡೆದು ಬಿಡ್ತೀವಿ ಅಂತಾರೆ. ಏನು 20 ರೂಪಾಯಿ ರೇಟ್ ಇದ್ದರೆ 10 ರೂಪಾಯಿಗೂ 8 ರೂಪಾಯಿಗೂ ತಗೊಂಡೋಗ್ತಾರೆ. ಹಿಂಗಾಗಿ ನಮಗೆ ಬೇಜಾರಾಗೋಗ್ಬಿಡ್ತು. ಓಹೋ ಇದು ಸರೋಗಲ್ಲ ಅಂತ ಹೇಳ್ಬಿಟ್ಟು ಬರೀ ತರಕಾರಿಗಳು, ಏನು ಆಗಲ ಗಿಡ, ಹೀರೆ ಗಿಡ, ಸ್ವಾರೆ ಗಿಡ, ಬೀನ್ಸು ಇಂಥವೆಲ್ಲ ಚಪ್ರದಲ್ಲಿ ಮಾಡ್ತೀವಿ. ಒಂದು 15 ಎಕರೆ ದ್ರಾಕ್ಷಿ ಚಪ್ರ ಮಾಡಿದ್ದೀವಿ. ಅದರಲ್ಲಿ ಇವಾಗ ಏನಾಗುತ್ತೆ, ನಮಗೆ ಲೇಬರ್ದೆಲ್ಲ ಉಳಿತಾಯ ಆಗ್ತದೆ. ಆಮೇಲೆ ನೀರಿಂದು ಡಿಸ್ಟೆನ್ಸು ತುಂಬ ಕಡಿಮೆ, 15 ಅಡಿಗೋ 10 ಅಡಿಗೋ ಒಂದು ಸಾಲು ಮಾಡ್ತೀವಿ. ನೀರು ಏನು ಡ್ರಿಪ್ಪಲ್ಲಿ ನೀರಿರೋದ್ರಿಂದ ಏನು ಒಳ್ಳೆ ಅನುಕೂಲವಾಗಿ ನೀರುಗಳು ಎಷ್ಟು ಬೇಕೋ ಅಷ್ಟೇ ಬಿಡ್ತೀವಿ. ಹಿಂಗಾಗಿ ತುಂಬ ಒಂದು ಸ್ವಲ್ಪ ಅದೊಂದು ನಮಗೆ ಸವಲತ್ತು ಭಾಳ ಚೆನ್ನಾಗೈತೆ. ಹಿಂಗಾಗಿ ಇದನ್ನ ಈಗ ಏನು ಮಾಡ್ತಾ ಇದ್ದೀವಿ, ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಏನು ಈಗ ನಾವು ಕ್ಯಾಪ್ಸಿಕಮ್ಮು, ಟೊಮೊಟೊ ಮತ್ತು ದಪ್ಪದ ಬದನೆ ಇಂಥವೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಕ್ಯಾಪ್ಸಿಕಮ್ ಮಾಡಿದ್ದೀವಿ. ಒಂದು 2-2.5 ಎಕರೆ ಮೇಲೆ ಶೇಡ್ ನೆಟ್ ಅಂತ ಹಾಕಿದ್ದೀವಿ. ಆ 50% ಶೇಡ್ ನೆಟ್ಟಲ್ಲಿ ಈಗ ಹಿಂದೆನೂ ಒಂದು 6 ತಿಂಗಳು ವರ್ಷದ ಹಿಂದೆನೂ ಹಾಕಿದ್ದೋ, ಈಗೂ ಹಾಕಿದ್ದೀವಿ. ಈಗ ಹಾಕಿ ಅವಾಗೆ ಫೆಬ್ರವರಿ ಒಳಗೆ ಸೊಸಿ ಉಣಿದ್ದೀವಿ. ಮಾರ್ಚ್ ಏಪ್ರಿಲು, ಈಗ ಏಪ್ರಿಲಿಂದ ನಾವು ಆ ಕ್ಯಾಪ್ಸಿಕಮ್ನ ಕಾಯಿನ ಕೀಳ್ತಾ ಇದ್ದೀವಿ. ಒಳ್ಳೆ ಪರವಾಗಿಲ್ಲ ರೇಟು. ಬಟ್ ನಮಗೆ ಯಾವುದೇ ರೈತ ಆಗಲಿ ನಾವು ಬೆಳೆ ಬೆಳೆದು ದುಡ್ಡು ಮಾಡಬೇಕು ಅಂತಲೇ ಆಸೆ ಇರೋದು. ಆ ಆಸೆ ನಿರಾಸೆ ಆಗ್ತದೆ. ನಾವು ಮಾಡಿದ್ದು ಬೆಳೆ ಒಳಗೆ ನಾವು ನಮ್ಮ ಕಣ್ಣು ಮುಂದೆ ನಮಗೆ ಬೆಳೆ ಚೆನ್ನಾಗಿ ಬಂದಿರೋದು ಅದೇ ತೃಪ್ತಿನೇ ಹೊರ್ತು ನಮಗೆ ಇಷ್ಟೇ ಬರ್ತದೆ ಅಷ್ಟೇ ಬರ್ತದೆ ಅಂತ ಯಾವುದೂ ನಾವು ಆಸೆ ಇಟ್ಕೊಳಕ್ಕಾಗಲ್ಲ. ಬೆಳೆ ಚೆನ್ನಾಗದೆ, ರೇಟು ಇರೋದ್ರಲ್ಲಿ ಸಾಧಾರಣ ಐತೆ. ಒಂದು 3 ಕ್ರಾಪ್ ಕಿತ್ತಿದ್ದೀವಿ, ನಮಗೆಲ್ಲ ಖರ್ಚೆಲ್ಲ ಬಂದ್ಬಿಟ್ಟದೆ. ಇನ್ನೊಂದು 6 ತಿಂಗಳು 7 ತಿಂಗಳು ಇದ್ದರೆ ಕಂಟಿನ್ಯೂಸ್ ಆಗಿ ಇದೇ ರೇಟ್ ಇದ್ರೂ ನಮಗೆ ಲಾಭ ಪ್ರತಿಫಲನೆ. ಈ ಥರ ಬೆಳೆಗಳು ಬೆಳ್ಕೊಂಡು ಹಿಂಗೇನೆ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಟೊಮೆಟೊನೂ ಇದೆ. ಟೊಮೆಟೊ ಒಂದು 3.5 ಎಕರೆ 4 ಎಕರೆ ಇದ್ದಾವೆ ಅಂದರೆ ಅದನ್ನೂ ಆಲ್ಟರ್ನೇಟ್ ಮಾಡಿದ್ದೀವಿ. ಪ್ರತಿ ಹವಾಗುಣ ಹೆಚ್ಚು ಕಡಿಮೆ ಆಗೋ ಕಾರಣ ಮೊನ್ನೆ ಏಪ್ರಿಲ್ ಮಾರ್ಚಿ ಒಳಗೆ 40, 42, 43 ನಮ್ಮ ಬೆಂಗಳೂರು ಸುತ್ತಮುತ್ತ ಟೆಂಪ್ರೇಚರ್ ಬಂತು. ಆ ಟೆಂಪ್ರೇಚರಲ್ಲಿ ಸೊಸಿ ಅಂಟ್ಸೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಏನು ಅದು ಶೇಡ್ ನೆಟ್ ಹಾಕಿ, ಶೇಡ್ ನೆಟ್ಟು ಅಂದರೆ ಬರೀ ನೆರಳು ಎಷ್ಟು ಬೀಳ್ತದೆ 3 ಅಡಿ ಸಾಲಲ್ಲಿ 3 ಅಡಿ ಮಾತ್ರ ಶೇಡ್ ನೆಟ್ ಹಾಕೋದು, ಇನ್ನು 3 ಅಡಿ ಗ್ಯಾಪ್ ಕೊಡೋದು. ಆ ಥರ ಮಾಡಿಬಿಟ್ಟು ಟೊಮೆಟೊ ಮಾಡಿದ್ದೀವಿ. ಅದರಲ್ಲೂ ಒಳ್ಳೆ ಪ್ರತಿಫಲ ಬರ್ತಾಯಿದೆ. ಈಗೆಲ್ಲ ಕಾಯಿ ಹಣ್ಣು ಆಗ್ತಾಯಿದೆ, ರೇಟು ಸ್ವಲ್ಪ ಜಂಪ್ ಆಗ್ತಾಯಿದೆ. ಹಿಂಗೇನೆ ಸ್ವಲ್ಪ ಬೆಳ್ಕೊಂಡು ಸ್ವಲ್ಪ ಇಂಪ್ರೂವ್ ಏನು ಹವಾಗುಣ ನೋಡ್ಕೊಂಡು ಈ ನೀರನ್ನ ನೋಡ್ಕೊಂಡು, ಮೊದಲು ನೀರುಗಳು 150 ಅಡಿಯಿಂದ ಇದ್ದೋ, ಈ 300 ಅಡಿ ಇದ್ದೋ, 600 ಅಡಿಗೆ ಹೋದ, ಈಗ 1200 ಅಡಿ ಹೋದದೆ. ನಾವೇನದೆ ನಮಗೂ ಆಸೆ ಏನೋ ಬದುಕ್ಬಿಡೋಣ, ಎಲ್ಲಕ್ಕೂ ಬೆಳೆ ಇಕ್ಕನ, ಹಂಗೆ ಹಾಕೋಕ್ಕಾಗಲ್ಲ. ರೈತರು ನೀರು ನೋಡ್ಕೊಂಡು, ಕರೆಂಟ್ ನೋಡ್ಕೊಂಡು, ವಾತಾವರಣ ನೋಡ್ಕೊಂಡು ಬೆಳೆಗಳು ಇಕ್ಕೊಂಡು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ದಂಗೆ ಏನೋ ಜೂನ್ ಜುಲೈ ಈಗ ನಾವೇನಾದರೂ ಬೆಳೆ ಇಕ್ಬೇಕು ಅಂದರೆ 1 ಎಕರೆ ಇಕ್ಕಬೇಕಾದ್ರೆ 2 ಎಕರೆ ಇಕ್ಬೋದು. ಅದೇ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಒಳಗೆ 2 ಎಕರೆ ಇಕ್ಕತ್ತವ 3 ಎಕರೆ ಇಕ್ಕತ್ತವ 1 ಎಕರೆ ಇಕ್ಕೊಂಡು ಅದನ್ನೇ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಅದರಲ್ಲಿ ಬರೋ ಪ್ರತಿಫಲನ ಮಾಡ್ಕೊಂಡು ಜವಾಬ್ದಾರಿಯಿಂದ ನಿಷ್ಠೆಯಿಂದ ರೈತರುಗಳು ಎಲ್ಲ ಕಷ್ಟಗಳು ಬಂದ್ರೂ ನಾವು ಯಾವ ಬೆಳೆ ಮಾಡ್ತೀವೋ ಆ ಬೆಳೆ ಮೇಲೆ ಗಮನ ಇಟ್ಕೊಂಡು ರೋಗ ಬರ್ತವೆ, ಹುಳ ತಿಂತವೆ, ಮತ್ತು ಏನು ಆವಿಂಕಲ್ ಬಿದ್ದು ಪ್ರಕೃತಿಯಿಂದ ಅನಾಹುತ ಆಗ್ತದೆ, ಮಳೆ ಬಂದು ಅನಾಹುತ ಆಗ್ತದೆ, ಇಲ್ಲ ಚಳಿ ಬಂದು ಗಿಡನೇ ಬರಲ್ಲ, ಏನು ಸೃಷ್ಟಿ ಮೇಲೆ ಸೃಷ್ಟಿ ಆಗ್ತದೆ. ಆದ್ರೂ ಅವನ್ನೆಲ್ಲ ನಾವು ಮುಂದೆ ಬರೋ ವಾತಾವರಣ ಹಿಂದೆ ನಮಗೇನು ಗೊತ್ತಿರಲಿಲ್ಲ. ಇನ್ನು ಈ ಮಾರ್ಕೆಟಲ್ಲಿ ಏನು ರೇಟ್ ಅದೆ ಅಂತಂದರೆ 1 ತಿಂಗಳಿಗೋ 1.5 ತಿಂಗಳಿಗೂ ಗೊತ್ತಾಗೋದು. ಈಗೇನು ಇಲ್ಲ, ಮೊಬೈಲಲ್ಲಿ ಕೋಲಾರದಾಗೆ ಮಾರ್ಕೆಟಲ್ಲಿ ಇವತ್ತು ಇಷ್ಟು ರೇಟ್ ಹೋಯ್ತು, ಬೆಂಗಳೂರಲ್ಲಿ ಇಷ್ಟು ರೇಟ್ ಹೋಯ್ತು, ಬಾಂಬೆ ಒಳಗೆ ಇಷ್ಟು ರೇಟ್ ಹೋಗ್ತಾಯಿದೆ, ಅಲ್ಲಿಗೆ ಪಾರ್ಸಲ್ ಹಾಕ್ಸ್ಬೋದು, ಇಲ್ಲ ಕಲ್ಕತ್ತಾಗೆ ಹಾಕ್ಸ್ಬೋದು ಅಂದ್ಬಿಟ್ಟು ಸುಮಾರು 10 ಜನ ರೈತರುಗಳು ಬೇಕಾದ್ರೆ ಇಲ್ಲೇ ಒಂದು ಹಾಕ್ಕೊಂಡು ಇಲ್ಲಿಂದನೇ ಪಾರ್ಸಲ್ ಹಾಕೋಂಥ ಇಂಟರ್ನೆಟ್ಟಲ್ಲೇ ನೋಡ್ಕೊಂಡು ವ್ಯಾಪಾರ ರೇಟು ಕ್ವಾಲಿಟಿ ನೋಡ್ಕೊಂಡು ಬೆಳೆ ಬೆಳಿಬೋದು.
ಇನ್ನೂ ಮುಂದೆ ಕಾಲ ಇನ್ನೂ ಹೆಂಗೆ ಬರ್ತದೋ ಗೊತ್ತಿಲ್ಲ. ಇದುವರೆಗೂ ನಮ್ಮ ಅನುಭವ ನಮ್ಮ ಕಷ್ಟದಲ್ಲಿ ಹಂಗೆ ಬೆಳ್ಕೊಂಡು ಬರೀ ವ್ಯವಸಾಯನ ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ನಾವೊಂದು 20-25 ಜನ ಸಂಸಾರ ಮಾಡ್ಕೊಂಡು ಮಕ್ಕಳು ಮರಿನ ಓದಿಸ್ಕೊಂಡು ಮತ್ತು ಅವ್ರನ್ನ ಎಜುಕೇಷನ್ಗೂ ಸ್ವಲ್ಪ ನಮಗೂ ಆಸೆ. ಏನೋ ರೈತರ ಮಕ್ಕಳುಗಳು ಅಂತಂದರೆ ಸ್ವಲ್ಪ ಎಲ್ಲೋ ಒಂದು ಕಡೆ ರೈತರನ್ನ ಕಂಡಮ್ ಮಾಡ್ತಾವ್ರೆ. ಆ ಒಂದು ಇದಕ್ಕೆ ಮಕ್ಕಳುಗಳ್ನೂ ಎಜುಕೇಷನ್ ಮಾಡ್ಕೊಂಡು ಮಕ್ಕಳುಗಳು ಅವರು ಬರೀ ಕೆಲಸ ಮಾಡಲಿ, ಉದ್ಯೋಗ ಸಿಗಲಿ, ವ್ಯವಸಾಯದಲ್ಲಾದ್ರೂ ಅನುಭವ ಬರಲಿ ಅಂದ್ಬಿಟ್ಟು ಎಜುಕೇಷನ್ ಮಾಡಿಸ್ಕೊಂಡು ಆ ಸಂಸಾರ ಮಾಡ್ಕೊಂಡು ಹಿಂಗೇನೆ ಹೋಗ್ತಾ ಇದ್ದೀವಿ. ಮುಂದೆ ಬೆಳೆ ಬೆಳಿಬೇಕಾದ್ರೂ ಅಷ್ಟೇ ಆಲ್ಟರ್ನೇಟಿವ್ ರೇಟ್ಗಳು ಒಂದು ದಿವಸ ಇದ್ದಿದ್ದು ಒಂದು ದಿವಸ ಇರಲ್ಲ. ಅಂಥ ಒಂದು ಪರಿಸ್ಥಿತಿ ಒಳಗೆ ರೇಟಿನ ಪ್ರಶ್ನೆ ಇಂಪಾರ್ಟೆಂಟ್ ಅಲ್ಲ, ಬೆಳೆ ಇಂಪಾರ್ಟೆಂಟು. ಭೂಮಿ ಅನ್ನೋದು ನಮಗೆ ನಮ್ಮ ಆರೋಗ್ಯ ಇದ್ದಂಗೆ, ನೀರು ಅನ್ನೋದು ನಮಗೆ ದೇವ್ರು ಕೊಟ್ಟು ಎಲ್ಲಿಯೂ ಸಿಕ್ಕಲ್ಲ. ಅಂಥ ನೀರು ಗಾಳಿ ಇವೆಲ್ಲ ಮೊದಲು ನೀರು ಹರಿತಾ ಇದ್ದೋ, ಗಾಳಿ ಏನಪ್ಪ ಅನ್ನೋದು ನಮಗೆ ಗೊತ್ತಿರಲ್ಲ. ಇವತ್ತು ಗಾಳಿ ನೀರು ಎಲ್ಲ ಭೂಮಿಗೆ ಒಂದು ಬೆಳಿಗ್ಗೆ ಗಿಡಕ್ಕೆ ಸಸಿಗೆ ಎಷ್ಟು ಬೇಕು ಅಂತಂದರೆ ನಮ್ಮ ಆರೋಗ್ಯಕ್ಕೆ ನೀರು ಎಷ್ಟು ಬೇಕೋ ಸಸಿಗೂ ಅಷ್ಟೇ ಬೇಕು. ಜಾಸ್ತಿ ಆದ್ರೂ ಅನಾರೋಗ್ಯ ಆಗ್ತದೆ, ಕಡಿಮೆ ಆದರೂ ಅನಾರೋಗ್ಯ ಆಗ್ತದೆ. ಇಂಥದ್ದೆಲ್ಲ ನೋಡ್ಕೊಂಡು ರೈತರ ಮಕ್ಕಳು ಒಳ್ಳೆ ಚೆನ್ನಾಗಿ ಬೆಳೆ ಬೆಳೀಲಿ ಅನ್ನೋದೇ ನಮ್ಮ ಆಸೆ.